ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅಶ್ವಿನಿ. ಇವತ್ತೊಂದು 2020 ರಿಲೀಸ್ಡ್ ಹಾರರ್ ಫಿಲ್ಮ್ ನೋಡ್ತೀವಿ. ಈ ಫಿಲ್ಮಲ್ಲಿ ಒಂದು ರೆಫ್ಯೂಜಿ ಕಪಲ್ ಸೌತ್ ಸುಡಾನಿಂದ ಒಂದು ಇಂಗ್ಲಿಷ್ ಟೌನ್ಗೆ ಹೋಗಿ ಹೇಗೆ ಸ್ಟ್ರಗಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದೆ. ಯಾವ ಮೂವಿ ಅಂತ ಕೇಳ್ತೀರಾ? ಹಿಸ್ ಹೌಸ್. ಬನ್ನಿ ನೋಡೋಣ. ಅದ್ರಲ್ಲಿ ನೋಡೋ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ರೆಗ್ಯುಲರ್ ಅಪ್ಡೇಟ್ಸ್ಗೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಮೂವಿ ಒಂದು ಬ್ಲ್ಯಾಕ್ ಕಪಲ್ ತೋರಿಸೋದ್ರಿಂದ ಶುರು ಆಗುತ್ತೆ. ಅವ್ರಿಗೊಂದು ಮಗಳಿದ್ದಾಳೆ. ಅವರು ರೆಫ್ಯೂಜೀಸ್. ಸ್ವೀಡನ್ ವಾರಿಂದ ಓಡ್ ಹೋಗೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಬೋಟಲ್ಲಿ ಎಸ್ಕೇಪ್ ಆಗಿ ಹೋಗ್ತಾರೆ. ಆದ್ರೆ ಒಂದು ಆಕ್ಸಿಡೆಂಟ್ ಅಲ್ಲಿ ಬೋಟ್ ಮುಳುಗೋಗುತ್ತೆ. ಎಲ್ಲರೂ ಸಮುದ್ರದಲ್ಲಿ ಬೀಳ್ತಾರೆ. ಅದ್ರಲ್ಲಿ ಸುಮಾರು ಜನ ಆ ತಣ್ಣನೆ ಸಮುದ್ರದಲ್ಲಿ ಸತ್ತು ಹೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಾವು ಲಂಡನ್ ಅಲ್ಲಿರೋ ಒಂದು ಡೆಟೆನ್ಷನ್ ಸೆಂಟರ್ ನೋಡ್ತೀವಿ. ಆ ಕಪಲ್ ಬೋಲ್ ಅಂಡ್ ರಿಯಲ್ ಅಲ್ಲಿದ್ದಾರೆ. ಆ ಬೋಟ್ ಆಕ್ಸಿಡೆಂಟ್ ಅಲ್ಲಿ ಅವರ ಮಗಳು ಕೂಡ ಸತ್ತು ಹೋಗಿರ್ತಾಳೆ. 3 ತಿಂಗಳ ನಂತರ ಗವರ್ಮೆಂಟ್ ಆಫೀಸರ್ ಅವರನ್ನ ಕರೆದು ಆ ಸೆಂಟರ್ ಇಂದ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಇರೋಕ್ಕೊಂದು ಮನೆ ಹಾಗೂ ಸ್ವಲ್ಪ ಹಣ ನೀಡ್ತೀವಿ ಅಂತಾರೆ. ಆದ್ರೆ ಒಂದು ರೂಲ್ ಇರುತ್ತೆ, ಅವರು ಬೇರೆ ಎಲ್ಲೂ ಕೆಲಸ ಮಾಡಿಕೊಡೋದು. ಒಂದು ಸೋಷಲ್ ವರ್ಕರ್ ಅವ್ರನ್ನ ಮಾನಿಟರ್ ಮಾಡ್ತಾ ಇರ್ತಾನೆ. ಅವ್ರು ಆ ಕಂಟ್ರಿಯಲ್ಲಿ ಇರಬೇಕಿದ್ರೆ ಗೌರ್ಮೆಂಟ್ ರೂಲ್ಸ್ನ ಫಾಲೋ ಮಾಡಬೇಕು ಅಂತ ತಿಳಿಸ್ತಾರೆ. ಆ ಕಪಲ್ನ ಸಿಟಿಯಿಂದ ಒಂದು ದೂರದ ಕಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಾರ್ಕ್ ಅನ್ನೋ ಒಬ್ಬಳನ್ನ ಮೀಟ್ ಮಾಡ್ತಾರೆ. ಮಾರ್ಕ್ ಅವ್ರನ್ನ ಮಾನಿಟರ್ ಮಾಡೋ ಆ ಸೋಷಲ್ ವರ್ಕರ್. ಮಾರ್ಕ್ ಅವ್ರನ್ನ ಒಂದು ಸಣ್ಣ ಮನೆ ಕರ್ಕೊಂಡು ಹೋಗ್ತಾನೆ. ಅವ್ರಿಗೆ ಅಷ್ಟು ದೊಡ್ಡ ಮನೆ ಸಿಕ್ಕಿದೆ ಪುಣ್ಯ ಅಂತ ಮಾರ್ಕ್ ಅವ್ರಿಗೆ ಹೇಳ್ತಾನೆ. ಆದ್ರೆ ಅಲ್ಲಿಯ ಜನ ಅವ್ರನ್ನ ಅಷ್ಟು ಸುಲಭವಾಗಿ ಅಕ್ಸೆಪ್ಟ್ ಮಾಡಲ್ಲ. ಅವ್ರಿಗೆ ಅಲ್ಲಿರೋದು ಅಷ್ಟು ಸುಲಭ ಅಲ್ಲ ಅಂತ ಅರಿವಾಗುತ್ತೆ. ಪಕ್ಕದ ಮನೆ ಒಬ್ಳು ಅವ್ರನ್ನ ಅಲ್ಲಿಂದ ಹೋಗೋಕೆ ಹೇಳ್ತಾಳೆ. ಆದ್ರೆ ಅವರು ಅವರ ಮನೆಗೆ ಹೋಗ್ತಾರೆ. ಮನೆ ಪರಿಸ್ಥಿತಿ ತುಂಬ ಕೆಟ್ಟದಾಗಿರುತ್ತೆ. ಆದರೆ ಸೌತ್ ಸ್ವೀಡನ್ಗಿಂತ ಎಷ್ಟೋ ಬೆಟರ್ ಆ್ಯಂಡ್ ಸೇಫ್ ಅಂತ ಅನ್ಕೊತಾರೆ. ಆದರೆ ಅವರು ಎಲ್ಲಿದ್ದಾರೆ, ಯಾವ ಕಂಟ್ರಿಲಿ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಬೋಲ್ಗೆ ಮನೆಯಲ್ಲಿ ಏನೇನೋ ಶಬ್ದ ಕೇಳೋಕ್ಕೆ ಶುರುವಾಗುತ್ತೆ. ಯಾರೋ ಕಿರ್ಚಾಡೋ ಶಬ್ದ. ಅವ್ರು ಬೋಟ್ ಮುಳುಗಿದಾಗ ಕಿರ್ಚಾಡಿರೋದು ಅದೇ ಕಿರ್ಚಾಟ ಕೇಳ್ದಾಗಿರುತ್ತೆ. ಅವನಿಗೆ ಸರಿಯಾಗಿ ನಿದ್ರೆ ಬರೋದೇ ಡಿಸ್ಟರ್ಬ್ ಆಗುತ್ತೆ. ಈ ಶಬ್ದ ಗೋಡೆಯಿಂದ ಬರ್ತಿದೆ ಅಂತ ಬೋಲ್ಗೆ ಅರ್ಥ ಆಗುತ್ತೆ. ಅವನು ನೋಡಕ್ಕೆ ಹೋದಾಗ ಗೋಡೆಯಲ್ಲಿ ಒಂದು ಹೋಲ್ ಕಾಣಿಸುತ್ತೆ. ಏನಕ್ಕೆ ನೋಡಕ್ಕೆ ಹೋದಾಗ ಒಳಗಿಂದ ಒಂದು ಕಾಗೆ ರಪ್ಪಕ್ಕನೆ ಹೊರಗೆ ಬಂದು ಅವನಿಗೆ ಭಯ ಆಗುತ್ತೆ. ಮಾರನೇ ದಿನ ಬೋಲ್ ಒಂದು ಬಾರ್ಬರ್ ಶಾಪ್ಗೆ ಹೋಗ್ತಾನೆ. ಅವರು ಲಂಡನಲ್ಲಿರೋ ಒಂದು ಸಣ್ಣ ಸಿಟಿಯಲ್ಲಿ ಇದ್ದಾರೆ ಅಂತ ಅವನಿಗೆ ಗೊತ್ತಾಗುತ್ತೆ. ಅವನಿಗೆ ಖುಷಿ ಆಗುತ್ತೆ. ಬೋಲ್ಗೆ ಇಂಗ್ಲೀಷ್ ಬರೋದ್ರಿಂದ ಜನರ ಜೊತೆ ಮಾತಾಡಿಕೊಂಡು ಫ್ರೆಂಡ್ಶಿಪ್ ಡೆವಲಪ್ ಮಾಡ್ಕೊತಾನೆ. ಆದರೆ ರಿಯಲ್ಗೆ ಇಂಗ್ಲೀಷ್ ಬರದೇ ಇರೋದ್ರಿಂದ ಅವಳಿಗೆ ಕಷ್ಟ ಆಗ್ತಿರತ್ತೆ. ಬೋಲ್ನ ಫುಟ್ಬಾಲ್ ಆಡೋಕ್ಕೆ ಕರೀತಾರೆ. ಅವ್ನು ಫುಟ್ಬಾಲ್ ಆಡ್ತಾ ಹಾಡೋಕ್ಕೆ ಶುರು ಮಾಡಿದಾಗ ಎಲ್ಲ ಜನ ಚಿಯರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮನೆಗೆ ಬಂದು ಬೇರೆಯವ್ರ ಥರ ತಿನ್ನೋಕೆ ಅವರು ಕೂಡ ತಟ್ಟೆ ಯೂಸ್ ಮಾಡಬೇಕು ಅಂತ ರಿಯಲ್ಗೆ ಹೇಳ್ತಾನೆ. ಬೇರೆಯವ್ರ ಥರ ಲೈಫ್ ಸ್ಟೈಲ್ ಅವರು ಕೂಡ ಫಾಲೋ ಮಾಡಿದ್ರೆ ಸುಲಭವಾಗಿ ಜನ ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ರಿಯಲ್ಗೆ ಹೇಳ್ತಾನೆ. ಆದರೆ ರಿಯಲ್ಗೆ ಅವಳ ಕಲ್ಚರ್ ಮೇಲೆ ತುಂಬ ಗೌರವ. ಅವಳ ಕಲ್ಚರ್ ಪ್ರಕಾರನೇ ಡ್ರೆಸ್ ಮಾಡಿಕೊಂಡು ಅವಳ ಕಲ್ಚರ್ನೇ ಫಾಲೋ ಮಾಡ್ತಿರ್ತಾಳೆ. ಆ ಗೋಡೆ ಒಳಗಿಂದ ಬರೋ ಶಬ್ದ ಬೋಲ್ಗೆ ಕಾಡ್ತಾ ಇರುತ್ತೆ. ಒಂದಿನ ಅವನು ಮತ್ತೆ ಆ ಶಬ್ದ ಬರೋ ಕಡೆ ಹೋದಾಗ ಅಲ್ಲಿರೋ ವಾಲ್ ಪೇಪರ್ ಪೀಲ್ ಆಗಿರೋದು ನೋಡ್ತಾನೆ. ಆ ಗೋಡೆಯಲ್ಲಿ ಒಂದು ದೊಡ್ಡ ಹೋಲ್ ಇರೋದು ನೋಡ್ತಾನೆ. ಅದರ ಒಳಗೆ ಒಂದು ವಯರ್ ಇರುತ್ತೆ. ಅದನ್ನ ಎಳಿತಾನೆ. ಎಳ್ದಷ್ಟು ಅದು ಬರ್ತಾನೇ ಇರುತ್ತೆ. ಸಡನ್ ಆಗಿ ಒಂದು ಗೊಂಬೆ ಕಾಣಿಸುತ್ತೆ. ಅವನ ಹತ್ರ ಹೋಗಿ ನೋಡಿದಾಗ ಅದು ಅವನ ಮಗಳು ಆಡ್ತಿದ್ದಿದ್ದು ಡಾಲ್ ಅಂತ ಗೊತ್ತಾಗುತ್ತೆ. ಅದನ್ನ ಎಳಿಯಕ್ಕೆ ಹೋದಾಗ ಕಾಣದೇ ಇರೋದೇನೋ ಅದನ್ನ ಎಳ್ಕೊಂಡು ಒಳಗೆ ಹೋಗುತ್ತೆ. ಆ ಗೋಡೆ ಹಿಂದಿನಂತೆ ಸರಿಯಾಗಿ ಹೋಗುತ್ತೆ. ಅಲ್ಲಿ ಆ ಹೋಲ್ ಇರಲ್ಲ. ಆ ವಾಲ್ ಪೇಪರ್ ಕೂಡ ಸರಿಯಾಗೇ ಇರುತ್ತೆ. ಹೋಲ್ಗೆ ಏನಾಯ್ತು ಅನ್ನೋದೇ ಗೊತ್ತಾಗಲ್ಲ. ಅವನ ಗೋಡೆಯಿಂದ ವಾಲ್ ಪೇಪರ್ನ ಎಲ್ಲ ಕಿತ್ತು ಹಾಕ್ತಾನೆ. ಮಾರನೇ ಬೆಳಗ್ಗೆ ರಿಯಲ್ ಎದ್ದಾಗ ಬೋಲ್ ಪಕ್ಕದಲ್ಲಿ ಇರಲ್ಲ. ಅವಳು ಹುಡ್ಕೊಂಡು ಹೋದಾಗ ಆ ವಾಲ್ ಪೇಪರ್ ಎಲ್ಲ ಕಿತ್ತಿರೋದು ನೋಡ್ತಾಳೆ. ರಿಯಲ್ ಕೂಡ ಆ ವಿಚಿತ್ರ ಶಬ್ದ ಕೇಳಿಬರುತ್ತೆ. ಏನೇನೋ ವಿಚಿತ್ರ ಘಟನೆಗಳು ನಡೆಯುತ್ತೆ. ಮಾರ್ಕ್ ಇವರಿಗೆ ಒಂದು ಡಾಕ್ಟರ್ ನಂಬರ್ ಕೊಟ್ಟಿರ್ತಾನೆ. ರಿಯಲ್ ಆ ಡಾಕ್ಟರ್ನ ಮೀಟ್ ಮಾಡೋಕ್ಕೆ ಹೋಗ್ತಾಳೆ. ಡಾಕ್ಟರ್ ಅವಳ BP ಚೆಕ್ ಮಾಡಿ ಎಲ್ಲ ನಾರ್ಮಲ್ ಇದೆ ಅಂತ ತಿಳಿಸ್ತಾನೆ. ರಿಯಲ್ ಡಾಕ್ಟರ್ಗೆ ಅವಳ ಕತೆ ಹೇಳ್ತಾಳೆ. ಅವಳು ಹೇಗೆ ಸ್ವೀಡನ್ನಿಂದ ಇಲ್ಲಿಗೆ ಬಂದು, ಹೇಗೆ ಅಲ್ಲಿ 2 ಗ್ರೂಪ್ ಜಗಳ ಆಡ್ತಿದ್ದಾರೆ, ಹೇಗೆ ಈ ವಾರಿಂದ ಎಷ್ಟೋ ಫ್ಯಾಮಿಲೀಸ್ ಅವರ ಮನೆಯವ್ರನ್ನ ಕಳ್ಕೊಂಡಿದ್ದಾರೆ ಅಂತ. ಅವಳ ಮೈ ಮೇಲೆ 2 ಟ್ಯಾಟೂ ಇರುತ್ತೆ. ಆ 2 ಜಗಳ ಆಡ್ತಿರೋ ಟ್ರೈಬ್ದು. ಆ ಟ್ಯಾಟೂ ತೋರಿಸಿ ಒಂದು ಟ್ರೈಬ್ನ ಜಾಯಿನ್ ಆಗ್ಬೋದು ಅಂತ ಅನ್ಕೊಂಡಿರ್ತಾರೆ. ಆದರೆ ಅದರ ಮೊದಲೇ ಈ ವಾರ್ ಮುಗೀತು ಅಂತ ಹೇಳ್ತಾಳೆ. ಅಲ್ಲಿಂದ ಎಸ್ಕೇಪ್ ಆಗಿ ಈಗ ಇಲ್ಲಿದ್ದಾರೆ ಅಂತ ಹೇಳ್ತಾಳೆ. ಆಮೇಲೆ ಅಲ್ಲಿಂದ ಮನೆಗೆ ಹೊರಡ್ತಾಳೆ. ಮನೆಗೆ ಬಂದಾಗ ಗೋಡೆಯಿಂದ ಶಬ್ದ ಬರೋಕ್ಕೆ ಶುರು ಆಗುತ್ತೆ. ಅವಳು ಅಲ್ಲೇ ಕೂತು ಆ ಶಬ್ದ ಕೇಳೋಕ್ಕೆ ಶುರು ಮಾಡ್ತಾಳೆ. ಸಡನ್ ಆಗಿ ಎಲ್ಲಿಂದಲೋ ಹಣ್ಣುಗಳು ಬೀಳುತ್ತೆ.
ಅದರಲ್ಲಿ ಒಂದು ಹಣ್ಣು ಅವಳ ಕಡೆ ಉಳ್ಕೊಂಡು ಹೋಲ್ ಒಳಗೆ ಹೋಗಿ ಮಾಯ ಆಗುತ್ತೆ. ರಿಯಲ್ಗೆ ಶಾಕ್ ಆಗುತ್ತೆ. ಸ್ವಲ್ಪ ಸಮಯದ ನಂತರ ಬೋಲ್ ಮನೆಗೆ ಬರ್ತಾನೆ. ರಿಯಲ್ ನೆಲದ ಮೇಲೆ ಊಟ ಹಾಕಿ ಬೋಲ್ಗೆ ಕಾಯ್ತಾ ಇರ್ತಾಳೆ. ಬೇರೆ ಅವ್ರ ಥರ ತಿನ್ನೋಕ್ಕೆ ಶುರು ಮಾಡಬೇಕು ಅಂತ ಮತ್ತೆ ಬೋಲ್ ಅವಳಿಗೆ ಹೇಳ್ತಾನೆ. ಆಗ ರಿಯಲ್ ಅವನಿಗೆ ಒಂದು ಕತೆ ಹೇಳೋಕ್ಕೆ ಶುರು ಮಾಡ್ತಾಳೆ. ಆ ಕತೆಯಲ್ಲಿ ಒಬ್ಬನಿಗೊಂದು ಮನೆ ಕಟ್ಟಬೇಕಿರತ್ತೆ. ಅದಕ್ಕೆ ಅವನು ಕದಿಯಕ್ಕೆ ಶುರು ಮಾಡ್ತಾನೆ. ಒಂದಿನ ಒಂದು ವೃದ್ಧನಿಂದ ಕದೀತಾನೆ. ಆದರೆ ಆ ವೃದ್ಧ ಒಂದು ಆಪೇತ್ ಅಂದರೆ ಒಂದು ದೆವ್ವ ಅನ್ನೋದು ಅವನಿಗೆ ಗೊತ್ತಿರಲ್ಲ. ಮನೆ ಕಟ್ಟಿದ ಮೇಲೆ ಆ ಆಪೇತ ಮನುಷ್ಯನ ಜೊತೆಗೆ ಆ ಮನೆಯಲ್ಲೇ ಇರೋಕ್ಕೆ ಶುರು ಮಾಡುತ್ತೆ. ಆ ಮನೆಯಲ್ಲಿ ಅವನಿಗೆ ಏನೇನೋ ಶಬ್ದ ಕೇಳಕ್ಕೆ ಶುರು ಆಗುತ್ತೆ ಅಂತ ಹೇಳಿ, ನೋಡು ನಮ್ಮ ಮನೆ ಕತೆನೂ ಇದೆ. ನಮ್ಮ ಆ ಬೋಟ್ನವನು ಸತ್ತ ಮೇಲೆ ಆ ಆಪೇತ್ ಇಲ್ಲಿಗೆ ಬಂದಿದೆ. ಅವರ ಮನೆಯಲ್ಲಿ ವಾಸ ಮಾಡ್ತಿದೆ. ಅದಕ್ಕೆ ಏನು ಬೇಕೋ ಅದು ಕೊಟ್ಟರೆ ಅದು ನಮ್ಮ ಮಗಳನ್ನ ವಾಪಸ್ ನೀಡುತ್ತೆ ಅಂತ ಹೇಳ್ತಾಳೆ. ಬೋಲು ಕೋಪ ಬಂದು ಅವ್ರ ಮಗಳು ಬದುಕಿಲ್ಲ, ಅವಳು ಮತ್ತೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆ ರಾತ್ರಿ ಬೋಲ್ಗೆ ಮತ್ತೆ ಆ ಶಬ್ದ ಕೇಳಿ ಬರುತ್ತೆ. ಅವನು ಆ ಗೋಡೆ ಹತ್ರ ಹೋದಾಗ ಅಲ್ಲೊಂದು ಮಾಸ್ಕ್ ಹಾಕ್ಕೊಂಡಿರೋ ಒಂದು ಟ್ರೈಬಲ್ ಹುಡುಗಿ ಕಾಣಿಸ್ತಾಳೆ. ಅದು ಬೋಲ್ನ ಮಗಳು. ಸಡನ್ ಆಗಿ ಸುಮಾರು ಸ್ಪಿರಿಟ್ ಅವನ ಅಟ್ಯಾಕ್ ಮಾಡಕ್ಕೆ ಬರುತ್ತೆ. ಬೋಲ್ಗೆ ಭಯ ಆಗಿ ಮನೆಯಿಂದ ಹೊರಗೆ ಓಡ್ತಾನೆ. ಬೋಲ್ ಪಕ್ಕದ ಮನೆಯವಳು ಕಿಟಕಿಯಿಂದ ನೋಡ್ತಿರ್ತಾಳೆ. ಅವನ ಭಯನ ಹೈಡ್ ಮಾಡಿಕೊಂಡು ಏನೂ ಆಗದೆ ಇರೋ ಹಾಗೆ ಇರ್ತಾನೆ. ಅವನು ಅಬ್ನಾರ್ಮಲ್ ಅಂತ ಅವಳಿಗೆ ಅನಿಸಿ ಏನಾದರೂ ರಿಪೋರ್ಟ್ ಮಾಡಿದ್ರೆ ಅವನ್ನ ಅವರ ಕಂಟ್ರಿಗೆ ಕಳಿಸ್ತಾರೆ ಅನ್ನೋ ಭಯ ಅವನಿಗೆ. ಅವನು ಮತ್ತೆ ಮನೆಯೊಳಗೆ ಹೋಗಿ ಅವನ ಕಂಟ್ರಿಯಿಂದ ತಂದ ಎಲ್ಲ ವಸ್ತು ಅಲ್ಲೇ ಏನೋ ಕರ್ಸಿದೆ ಅಂತ ಹೇಳಿ ಅದನ್ನೆಲ್ಲ ಸುಡ್ತಾನೆ. ಅವನ ಹೆಂಡತಿಯ ನೆಕ್ಲೆಸ್ ಕೂಡ ತೆಗೆದು ಬೆಂಕಿಯೆಲ್ಲ ಹಾಕ್ತಾನೆ. ಮಾರನೇ ದಿನ ಅವನ ಮನೆ ವಾಲ್ಪೇಪರ್ ರಿಪೇರ್ ಮಾಡೋಕ್ಕೆ ಮಾರ್ಕೆಟಿಗೆ ಹೋಗಿ ವಾಲ್ಪೇಪರ್ ಪರ್ಚೇಸ್ ಮಾಡ್ತಾನೆ. ಹಾಗೆ ಅಲ್ಲಿದ್ದವ್ರ ಥರ ಇರೋ ಒಂದಷ್ಟು ಬಟ್ಟೆ ಪರ್ಚೇಸ್ ಮಾಡ್ತಾನೆ. ರಾತ್ರಿ ಮನೆಗೆ ಬಂದು ನೋಡಿದಾಗ ಅವನ ಹೆಂಡತಿ ಚೇರಲ್ಲಿ ಕೂತು ಯಾರೋ ಜೊತೆ ಮಾತಾಡ್ತಿರ್ತಾಳೆ. ನೋಡಿದರೆ ಅವಳ ಮುಂದೆ ಯಾರೂ ಇರಲ್ಲ. ಇದನ್ನು ನೋಡಿ ಅವಳು ಹೊರಗೆ ಹೋಗಿ ಜನರ ಜೊತೆ ಮಿಂಗಲ್ ಆಗೋದು ಕಲಿಬೇಕು, ಇಲ್ಲ ಅಂದರೆ ಹೀಗೆ ಒಬ್ಳೇ ಇದ್ದು ಮೆಂಟಲಿ ಸಿಕ್ ಆಗಬಹುದು ಅಂತ ಬೋಲ್ ಅಡ್ವೈಸ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ನಾವು ಎಲ್ಲ ವಾಲ್ ಮುರಿದು ಹೋಗಿರೋದು ನೋಡ್ತೀವಿ. ಬೋಲ್ ಒಂದು ಸಮುದ್ರ ತೀರದಲ್ಲಿ ಇರ್ತಾನೆ. ಸುಮಾರು ಸ್ಪಿರಿಟ್ಸ್ಗಳು ಅವನ ಅಟ್ಯಾಕ್ ಮಾಡೋಕ್ಕೆ ಬರ್ತಿದೆ. ಇದು ನನ್ನ ಮನೆ ಅಂತ ಬೋಲ್ ಅವ್ರಿಗೆ ಕಿರ್ಚ್ತಾ ಹೇಳ್ತಿದ್ದಾನೆ. ನೀವೆಲ್ಲ ಹೊರಗೆ ಹೋಗಿ ಅಂತಿದ್ದಾನೆ. ಅವನಿಗೆ ಏನು ಆಗ್ತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಮಾರನೇ ಬೆಳಗ್ಗೆ ಬೋಲ್ ಮಾರ್ಕ್ನ ಮೀಟ್ ಮಾಡಿ ಅವನಿಗೆ ಬೇರೆ ಮನೆಗೆ ಶಿಫ್ಟ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡ್ಕೊತಾನೆ. ಆ ಮನೇಲಿ ತುಂಬ ಸೊಳ್ಳೆ ಹಾಗೂ ಕೀಟಾಣುಗಳಿದೆ, ಅದರಿಂದ ಅವನ ಹೆಂಡತಿ ಹುಷಾರು ತಪ್ಪಿದ್ದಾಳೆ ಅಂತ ಹೇಳ್ತಾನೆ. ಮಾರ್ಕ್ ಆಗಲ್ಲ ಅಂತಾನೆ. ಅವ್ರಿಗೆ ಸಿಕ್ಕಿರೋ ಮನೆಯೇ ತುಂಬ ದೊಡ್ಡದು, ಅದರಲ್ಲಿ 3 ಫ್ಯಾಮಿಲೀಸ್ ಇರಬಹುದು. ಅವ್ರಿಗೆ ಈ ಮನೆ ಸಿಕ್ಕಿದೆ ಲಕ್ಕಿ, ಅದು ಬೇರೆ ಅವರಿಬ್ಬರಿಗೆ ಅಂತ ಹೇಳ್ತಾನೆ. ಬೋಲ್ ಕೋಪ ಬಂದು ಅವನ ಕೈಯಲ್ಲಿದ್ದ ಗ್ಲಾಸ್ನ ಮುರಿತಾನೆ. ಬೋಲ್ ಮನೆಗೆ ವಾಪಸ್ ಬಂದಾಗ ಅಲ್ಲಿ ತುಂಬ ಸ್ಪಿರಿಟ್ಸ್ ಕಾಣೋಕ್ಕೆ ಶುರು ಆಗುತ್ತೆ. ಅದರಲ್ಲಿ ಅವನ ಮಗಳು ಕೂಡ ಕಾಣಿಸ್ಕೊತಾಳೆ. ಅವಳು ಒಂದು ನೆಕ್ಲೆಸ್ ಬೀಳಿಸ್ತಾಳೆ. ಅದು ಬೋಲ್ ಬರ್ನ್ ಮಾಡಿದ ನೆಕ್ಲೆಸ್. ಮಾರ್ಕ್ ಮನೆ ಇನ್ಸ್ಪೆಕ್ಟ್ ಮಾಡೋಕ್ಕೆ ಬರ್ತಾನೆ. ವಾಲ್ನ ನೋಡಿದಾಗ ಅದು ಇನ್ಸೆಕ್ಟ್ಗಳು ಹಾಳು ಮಾಡಿದ್ದು ಅಂತ ಬೋಲ್ ಹೇಳ್ತಾನೆ. ಮಾರ್ಕ್ ಅವರಿಗೆ ಅದನ್ನು ರಿಪೇರ್ ಮಾಡೋಕ್ಕೆ ಹೇಳ್ತಾನೆ. ಇಲ್ಲದಿದ್ದರೆ ರಿಪೋರ್ಟ್ ಮಾಡ್ತೀನಿ ಅಂತ ಬೆದರಿಸ್ತಾನೆ. ಮಾರ್ಕ್ ಹೊರಡ್ತಿದ್ದ ಹಾಗೆ ರಿಯಲ್ ಬರ್ತಾಳೆ. ಅವರನ್ನು ಸ್ಪಿರಿಟ್ಸ್ ಕಾಡ್ತಿರೋ ವಿಷಯ ಹೇಳ್ತಾಳೆ. ಮಾರ್ಕ್ ಅದನ್ನು ನಂಬದೆ ಅವರ ಅಸಿಸ್ಟೆಂಟ್ ಕಡೆ ತಿರುಗಿ, ಇವರು ಹುಚ್ಚಿಡ್ದಿದೆ, ಇವ್ರನ್ನ ರಿಪೋರ್ಟ್ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಬೋಲ್ ಈ ವಿಷಯ ಅವರಿಗೆ ಹೇಳಬಾರ್ದಿತ್ತು ಅಂತ ರಿಯಲ್ಗೆ ಹೇಳ್ತಾನೆ. ಬೋಲ್ ಎಲ್ಲ ಕಿಟಕಿ ಕ್ಲೋಸ್ ಮಾಡಿ ಆ ವಾಲ್ ಮುಂದೆ ಒಂದು ಕ್ಯಾಂಡಲ್ ಹಿಡ್ಕೊಂಡು ಕೂರ್ತಾನೆ. ಕ್ಯಾಂಡಲ್ ಮುಂದೆ ಬಂದು ನಿನ್ನ ಜೊತೆ ಮಾತಾಡಬೇಕು ಅಂತಾನೆ. ಫಸ್ಟ್ ಟೈಮ್ ನಾವು ಆ ಆಪೇತ್ನ ನೋಡ್ತೀವಿ. ಅದು ಬೋಲ್ಗೆ ಒಂದು ನೈಫ್ ಕೊಟ್ಟು ಅವನ ಕೈ ಕಟ್ ಮಾಡಿಕೊಂಡ್ರೆ ಅವನ ಮಗಳು ಮತ್ತು ಹೆಂಡತಿನ ವಾಪಸ್ ಕೊಡ್ತೀನಿ ಅನ್ನತ್ತೆ. ಅದು ಬರೀ ಸುಳ್ಳು. ಅದು ಅವನಿಗೆ ಯಾವ ಡ್ಯಾಮೇಜು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ಆಪೇತ್ಗೆ ತುಂಬ ಕೋಪ ಬಂದು ಬೋಲ್ ತಲೆನ ಹಿಡಿದು ಒಂದು ವಿಷನ್ ತೋರಿಸುತ್ತೆ. ಆ ವಿಷನಲ್ಲಿ ಬೋಟ್ ಆಕ್ಸಿಡೆಂಟ್ ಆಗಿರೋದು, ಆ ಜನರು ಮುಳುಗಿ ಹೋಗ್ತಿರೋದು ಕಾಣುತ್ತೆ. ಬೋಲ್ ಅದನ್ನು ನೋಡಿ ಹಿಂಸೆ ಆಗುತ್ತೆ. ರಿಯಲ್ಗೆ ಭಯ ಆಗಿ ಕಿಟಕಿಯಿಂದ ಹಾರಿ ಹೋಗ್ತಾಳೆ. ಅವಳಿಗೆ ಆಪೇತ್ ಅವಳು ಸ್ವೀಡನಲ್ಲಿ ಅವಳ ಜನ ಜೊತೆಗಿರೋ ವಿಷನ್ ತೋರಿಸುತ್ತೆ. ಅದರಲ್ಲಿ ಅವಳ ಎಲ್ಲ ಫ್ಯಾಮಿಲಿ ಮೆಂಬರ್ ತುಂಬ ನೋವಿಂದ ಹಿಂಸೆ ಪಟ್ಟು ಸತ್ರು ಅಂತ ಗೊತ್ತಾಗುತ್ತೆ. ಬೋಲ್ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಅವರು ಒಂದು ಬಸ್ ಹತ್ತಕ್ಕೆ ನೋಡ್ತಾರೆ. ಆದರೆ ಅದರಲ್ಲಿ ಬರೀ ಮಕ್ಕಳಿರೋ ಜನರನ್ನ ಮಾತ್ರ ಬಿಡ್ತಾರೆ. ಆದರೆ ಅವರಿಗೆ ಮಕ್ಕಳು ಇರೋದೇ ಕಾರಣ
ಅವ್ರನ್ನ ಹತ್ತೋಗಿ ಬಿಡಲ್ಲ. ಬೋಲ್ಗಲ್ಲೊಂದು ಚಿಕ್ಕ ಹುಡುಗಿ ಸಿಕ್ಕಿ ಅವಳನ್ನ ಎತ್ಕೊಂಡು ತಮ್ಮ ಮಗಳು ಅಂತ ಹೇಳಿ ಆ ಬಸ್ ಹತ್ತಾನೆ. ಬಸ್ ಹೊರಡ್ತಿದ್ದಂತೆ ಆ ಹುಡುಗಿಯ ಅಮ್ಮ ಅವಳನ್ನ ನೋಡ್ತಾಳೆ. ಅವಳು ಏನಾದರೂ ಮಾಡೋ ಅಷ್ಟರಲ್ಲಿ ಆಪೋಸಿಟ್ ಟ್ರೈಬ್ ಬಂದು ಅವಳನ್ನ ಅಟ್ಯಾಕ್ ಮಾಡ್ತಾರೆ. ಬಸ್ ಅಲ್ಲಿಂದ ಹೊರಟು ಹೋಗುತ್ತೆ. ರಿಯಲ್ ಆ ಹುಡುಗಿಯನ್ನ ತನ್ನ ಮಗಳಂತೆ ನೋಡ್ಕೊತಾಳೆ. ಆದರೆ ಅವರು ಬೋಟಲ್ಲಿ ಎಸ್ಕೇಪ್ ಆಗಬೇಕಾಗಿದ್ದಾಗ ಆ ಆಕ್ಸಿಡೆಂಟ್ ಆಗಿ ಇಬ್ರು ಮುಳುಗ್ತಿರ್ತಾರೆ. ಆದರೆ ಬೋಲ್ ಬೆರಿ ಅವನ ಹೆಂಡತಿನ ಸೇವ್ ಮಾಡ್ತಾನೆ. ಆ ಹುಡುಗಿ ಕಿರ್ಚಾಡ್ತಿರ್ತಾಳೆ. ಆದರೆ ಬೋಲ್ ಅವಳನ್ನ ಕಾಪಾಡದೆ ಅವಳು ಮುಳುಗಿ ಸಾಯ್ತಾಳೆ. ರಿಯಲ್ಗೆ ಬರೋ ವಿಷನಲ್ಲಿ ಆಪೇತ್ ಒಂದು ವೃದ್ಧ ಹೆಂಗಸಿನಂತೆ ಬರುತ್ತೆ. ಅದು ರಿಯಲ್ ಕೈಗೆ ಒಂದು ಚಾಕು ಕೊಟ್ಟು ಅವಳ ಗಂಡನ ಕೈ ಕತ್ತರಿಸಿದ್ರೆ ಅವಳ ಮಗಳನ್ನ ವಾಪಸ್ ತರ್ತೀನಿ ಅಂತ ಹೇಳುತ್ತೆ. ಇಲ್ಲಿ ಬೋಲ್ಗೆ ಅವನ ತಪ್ಪು ಅರಿವಾಗಿರುತ್ತೆ. ಅವನ ಕೈ ಕಟ್ ಮಾಡ್ಕೊತಾನೆ. ಸಡನ್ನಾಗಿ ಭೂಮಿಯಿಂದ ಆಪೇತ್ ಬಂದು ಅವನ ಗಾಯನ ಮುಟ್ಟಿ ಅವನ ಒಳಗೆ ಸೇರ್ಕೊಳ್ಳುತ್ತೆ. ಇದು ಆಗ್ತಿದ್ದ ಹಾಗೆ ಆ ಸತ್ತ ಚಿಕ್ಕ ಹುಡುಗಿ ರಿಯಲ್ ಮುಂದೆ ಬಂದು ನಿಲ್ತಾಳೆ. ರಿಯಲ್ ಆ ಸ್ಪಿರಿಟ್ಸ್ನ ನೋಡಿ ಕ್ಷಮಾಪಣೆ ಕೇಳ್ತಾಳೆ. ಆ ಚಾಕು ತಗೊಂಡು ಆಪೇತ್ ಗಂಟ್ಲನ್ನ ಸ್ಲಿಟ್ ಮಾಡ್ತಾಳೆ. ಬೋಲ್ನ ಜೀವ ಉಳಿಸ್ತಾಳೆ. ಸ್ವಲ್ಪ ದಿನಗಳ ನಂತರ ಮಾರ್ಕ್ ಅವರ ಸೀನಿಯರ್ ಜೊತೆಗೆ ಮನೆಗೆ ಬರ್ತಾನೆ. ಅಲ್ಲಿ ನೋಡಿದಾಗ ಗೋಡೆ ರಿಪೇರ್ ಆಗಿರುತ್ತೆ. ಬೋಲ್ ಮನೇನ ಫಿಕ್ಸ್ ಮಾಡ್ತಿರ್ತಾನೆ. ಮಾರ್ಕ್ ಆಪೇತ್ ಬಗ್ಗೆ ಕೇಳ್ತಾನೆ. ಅವನ ಹೆಂಡತಿ ಅದನ್ನು ಕೊಳ್ಳುದ್ಲು ಅಂತ ಹೇಳ್ತಾನೆ. ಇದನ್ನು ಕೇಳಿ ಮಾರ್ಕ್ ಸ್ಮೈಲ್ ಮಾಡ್ತಾನೆ. ಸ್ವೀಡನ್ನಿಂದ ತುಂಬ ಸ್ಪಿರಿಟ್ಸ್ ಇಲ್ಲಿ ಬಂದಿದೆ. ಅದರಲ್ಲಿ ಅವರ ಮಗಳು ಕೂಡ ಇದ್ದಾಳೆ. ಅವರ ಜೊತೆಗೆ ಆ ಮನೇಲೇ ಇದ್ದಾಳೆ ಅಂತ ಹೇಳ್ತಾನೆ. ಲಾಸ್ಟ್ ಸೀನಲ್ಲಿ ಸತ್ತಿರೋ ಸ್ಪಿರಿಟ್ಸ್ ಬೋಲ್ ಮತ್ತು ರಿಯಲ್ ಜೊತೆ ನಿಂತಿರೋದು ನೋಡ್ತೀವಿ. ಸೊ ಹೀಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮೂವಿ ತುಂಬ ಚೆನ್ನಾಗಿದೆ, ನೋಡೋದು ಮರಿಬೇಡಿ. ಹೀಗೆ ಬೇರೆ ಯಾವುದಾದ್ರೂ ಮೂವಿ ಎಕ್ಸ್ಪ್ಲನೇಷನ್ ಬೇಕಿದ್ರೆ info@ud ಸ್ನ್ಯಾಪ್ ಬಾಕ್ಸ್ಗೆ ಮೇಲ್ ಮಾಡಿ, ಇಲ್ಲದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.